ಈಗೆಲ್ಲ ಭಾಳ ವೀಕ್ ಆಗಿದ್ದಾರೆ. ವೇಟ್ ಬರ್ತಾ ಬರ್ತಾ ಕಮ್ಮಿ ಆಗ್ತಾನೆ ಐತಿ. ಊಟ ಹೊಟ್ಟೆ ಇಲ್ಲೋಗಿ ಇಲ್ಲ ಇಂಥ ಹತ್ರ ನಿಂತ್ಕೊಂತತೆ ಅಂತ ಹೇಳಿದ್ರು. ಆಪರೇಷನ್ ಆಗಿದೆ, ಕೀಮೋಥೆರಪಿ ಎಲ್ಲ ಆಗಿದೆ, ಈಗ ಮತ್ತೆ ರಿಕರೆನ್ಸ್ ಅಂತ ಹೇಳಿದ್ದಾರೆ. ಹೋಪ್ ಕಳ್ಕೋಬೇಡಿ, ಆರಾಮಾಗಿರೋರು ಇದ್ದಾರೆ ಅಂತ ಹೇಳಿದ್ದಾರೆ. ನಮಸ್ತೆ, ಶಶಾಂಕ್, ದಾವಣಗೆರೆಯಿಂದ ಬರ್ತೀವಿ. ಪೇಷಂಟ್ ನಮ್ಮ ತಾಯಿ ಸಾವಿತ್ರಿ ಇಸ್ 47 years. 1 ವರ್ಷ ಆಯ್ತು ಗೊತ್ತಾಗಿ. ಆಪರೇಷನ್ ಆಗಿದೆ, ಕೀಮೋಥೆರಪಿ ಎಲ್ಲ ಆಗಿದೆ, ಈಗ ಮತ್ತೆ ರಿಕರೆನ್ಸ್ ಅಂತ ಹೇಳಿದ್ದಾರೆ. ಸಿಂಪ್ಟಮ್ಸ್ ಅಂದ್ರೆ ಊಟ ಹೋಗೋದು ಕಮ್ಮಿ ಆಕಂತ ಹೋಯ್ತದ ಬರ್ತಾ ಬರ್ತಾ. ಊಟ ಹೊಟ್ಟೆ ಇಲ್ಲೋಗಿ ಇಲ್ಲ ಇಂಥ ಹತ್ರ ನಿಂತ್ಕೊಂತತೆ ಅಂತ ಹೇಳಿದ್ರು. ಹೋಗಿ ಎಂಡೋಸ್ಕೋಪಿ ಮಾಡಿ ಅಂತ ತೋರಿಸಿದಾಗ ಅಂತ ಗೊತ್ತಾಯ್ತು, ಈಸೋಫೇಗಸ್ ಕ್ಯಾನ್ಸರ್. ಎಲ್ಲೆಡಕ್ಕೆ ತಿಂತಿದ್ರು, ಅಷ್ಟು ಕೊಂಡೆ ಬಾಳೆ ಅಂತ ತಿಂತಿರ್ಲಿಲ್ಲ. ಅವ್ರ ತಂದೆ ತಾಯಿಗೂ ಇತ್ತು. ಸರ್ಜರಿ ಆಗಿದೆ, ಕೀಮೋಥೆರಪಿ ಆಗಿದೆ ಅಷ್ಟೇ. ಲಾಸ್ಟ್ ಮಾರ್ಚ್ ಕೀಮೋಥೆರಪಿ ಮುಗ್ದಿರೋದು ಇದೇ ವರ್ಷ ಮಾರ್ಚ್ ನಲ್ಲಿ. ಎಲ್ಲೇ ಮತ್ತೆ ಹಿಂಗಾಗಿದೆ. ಈಗೆಲ್ಲ ಬಹಳ ವೀಕ್ ಆಗಿದ್ದಾರೆ. ವೇಟ್ ಬರ್ತಾ ಬರ್ತಾ ಕಮ್ಮಿ ಆಗ್ತಾನೆ ಐತಿ. ಮತ್ ಕೆಮ್ತಾರೆ, ಬಾಳ ಕೆಮ್ತಾರೆ. ತಿಂದಿದ್ದೆಲ್ಲ ಹೊಟ್ಟೆ ಬಾಳ ತೊಳಸ್ತತಿ ಅಂತಾರೆ. ಬಹಳ ಪ್ರಾಬ್ಲಮ್. ತಿಂತಾರೆ, ಸಾಲಿಡೇ ತಿಂತಾರೆ, ತಿಂದಿದ್ದು ಸರಿಯಾಗಿ ಏನೂ ಆಗ್ತಿಲ್ಲ. ಒಳಗೆ ಓಡಾಡ್ತಾರೆ, ಮನೇಲೆ ಓಡಾಡ್ತಾರೆ, ಎಲ್ಲ ಹಿಡ್ಕೊಂಡು ಅದು ಇದು ಸಪೋರ್ಟ್ ತಗೊಂಡು. ಹೊರಗಡೆ ಓಡಾಡಕ್ ಆಗಲ್ಲ. ಇನ್ಸ್ಟಾಗ್ರಾಮ್ ಇಲ್ಲೇ ಗೊತ್ತಾಗಿದೆ, ಆಡ್ ಅಲ್ಲಿ ಗೊತ್ತಿದೆ ಅವ್ರಿಗೆ. ಫಸ್ಟ್ ಇಂದಾನೆ ಅವ್ರಿಗೆ ಗೊತ್ತಿದೆ. ಅವರೇನು ಧೈರ್ಯ ಕೊಡ್ತಾರೆ ನಮಗೆ. ಸ್ಟ್ರಾಂಗ್ ಇದಾರೆ ಅವ್ರು, ನಮ್ಕಿನ ಸ್ಟ್ರಾಂಗ್ ಇದಾರೆ. ಹೇಳಿದ್ದಾರೆ, ಹೋಪ್ ಕಳ್ಕೋಬೇಡಿ, ಆರಾಮಾಗಿರೋರು ಇದಾರೆ ಅಂತ ಹೇಳಿದ್ದಾರೆ. 1 ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳಿದ್ದಾರೆ. ನೋಡೋದು. ಥ್ಯಾಂಕ್ ಯು.